ನಾಳೆಯಿಂದ SIR ಪ್ರಕ್ರಿಯೆ ಆರಂಭ ಆಗ್ತಿದೆ. ಸರ್, ಈಗ ವೋಟರ್ ಲಿಸ್ಟ್ ಪರಿಷ್ಕರಣೆ ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಅದು. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು ಮರಣ ಹೊಂದ್ತಾರೆ, ಯಾರು ಆ ಗ್ರಾಮದಲ್ಲಿ ವಾಸ ಇರೋದಿಲ್ಲ, ಅದನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಯಾರು ಹೊಸದಾಗಿ ಇದ್ದಾರೆ ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡ್ ಬರ್ತಿತ್ತು ರೆಗ್ಯುಲರ್ ಆಗಿ. ಈಗ SIR ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಅದನ್ನ ಇವಾಗ ಮಾಡ್ಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ಇಂದ ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನ್ನ ಅನುಷ್ಠಾನ ಮಾಡಿದೆ. ಅದನ್ನ ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನ ಅದರಲ್ಲಿ ನೋಂದಣಿ ಮಾಡತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರುಗಳು ಕೂಡ ನಮ್ಗೆ ಎಚ್ಚರಿಸ್ತಾ ಇದ್ದಾರೆ. ಅದನ್ನ ಮಾಡಿ ಮುಗಿಸ್ತೀವಿ ಸರ್. ಕುಮಾರಸ್ವಾಮಿ ಅವರು ಹೋಗಿ ಬಂದ್ರು ಸರ್, DK ಶಿವಕುಮಾರ್ ಬರಲಿಲ್ಲ ಅಂತ ಅಲ್ಲಿ ಚೇರ್ ಹಾಕಿ ರೆಡಿ ಮಾಡಿ ಸರ್, ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಬೇರೆ ಏನಾದ್ರು ಮಾತಾಡಿ ಸರ್. ಸುಮ್ಮನೆ ಸರ್, ಈಗ ಕೇಳಿ ಸರ್, ಈಗ ಕೇಳಿ ಸರ್. ಆಯ್ತು ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವ್ರು ಮಾಡೋ ಸಂದರ್ಭದಲ್ಲಿ ಅವರೇ ಇದ್ರಲ್ಲ ಸರ್ ಅಧಿಕಾರದಲ್ಲಿ, ಅವರಿಗೆ ಪೆನ್ ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡಬಹುದಾಗಿತ್ತು. ಅವಾಗ ಮಾಡದೆ DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸಬೇಕು ಅಂತಕ್ಕಂಥ ವಿಚಾರವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಹಳ ಆಕ್ಟಿವ್ ಆಗ್ಬಿಟ್ಟಾರೆ. ಅದರಿಂದ ಅದಕ್ಕೆ ರಿಯಾಕ್ಟ್ ಆಮೇಲೆ ಮಾಡ್ತೀನಿ ಬಿಡಿ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.